ಏನ್ರಣ್ಣ ನೀವು ಎಲ್ಲ ಸಮ ಒಟ್ಟಿಗೆ ಬಂದ್ಬಿಟ್ಟಿದ್ರಲ್ಲ. ಇರಿ ಪರವಾ ರೂಮೊಳಿ ಕವಳೆ ಕರಿತೇನೆ. ಪರವಾ ಪರವಾ ಬಂದೆ 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 ನೋಡಿ ಬಂದವರೆಲ್ಲ. ಏನಾಯ್ತು? ಏನು ಸಮಸ್ಯೆ? ಶುಗರ್, BP, ಮಂಡಿ ನೋವು, ಬೆನ್ನೋವು, ನಿದ್ದೆ ಬರ್ತಿಲ್ವಾ? ಆ ಥರದ್ದೇನೂ ಇಲ್ಲ ಕಣವ. ದೇವಸ್ಥಾನಕ್ಕೆ ಹೋಗಿ ಶಿವಗೋಸ್ಕರ ಪ್ರಸಾದ ತಂದಿದ್ದೀವಿ, ಕರೀರವ. ಹಾಂ ಕರಿತೇನೆ. ರೀ ರೀ ಶಿವದ ಯಾಕೆ? ಏನು ಸಮಾಚಾರ? ಶಿವು ಬರ್ಲವ, ಆಮೇಲೆಲ್ಲ ಹೇಳ್ತೀವಿ. ನಾನು ನೋಡ್ಕೊಂಡು ಹಳ್ಳಿಲಿರೋ ಹಿರಿಕರೆಲ್ಲ ಬಂದ್ಯಾರೆ. ಬಾ. ಹಿರಿಕ್ರ? ಓಹೋ ಅಲ್ಲೆಲ್ಲೆಲ್ಲೆಲ್ಲೆ ಮಾರಿಗುಡಿ ಯಂಗ್ ಬಾಯ್ಸ್, ಏನು ಎಲ್ಲ ನನ್ನ ನೆನ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನ್ ಕ್ರಿಕೆಟ್ ಮ್ಯಾಚ್ ಕೀಚ್ ಇಟ್ಕೊಂಡ್ಬಿಟ್ಟಿದ್ದೀರಾ ಹೆಂಗೆ? ಏನಪ್ಪ ತಮಾಷೆ ಮಾಡ್ತಾ ಇದ್ದ? ಕೂತ್ಕೊಂಡ್ರೆ ಹೇಳೋದೇ ಕಷ್ಟ, ಇನ್ನು ನಾವೆಲ್ಲಿ ಕ್ರಿಕೆಟ್ ಆಡಮ್ಮ. ತಗೊಳಪ್ಪ. ಏನಿದು? ಪ್ರಸಾದ. ಮಹಾಕಳವನ್ ಪ್ರಸಾದ. ಅಲ್ಲ ಕನ್ನಡ, ವಯಸ್ಸಾದವ್ರನ್ನ ದ್ಯಾವ್ರ ಸಮ ಅಂತಾರೆ. ಅಂಥದ್ರಾಗೆ ಈ ದ್ಯಾವ್ರುಗಳೇ ದೇವಸ್ಥಾನಕ್ಕೆ ಹೋಗಿ ನನಗೋಸ್ಕರ ಪೂಜೆ ಮಾಡ್ಕೊಂಡು ಪ್ರಸಾದ ತಂದಿದ್ದೀರಾ ಅಂದರೆ ಹೋ ಖುಷಿನೇ. ಅಲ್ಲ, ನನ್ನ ಮೇಲೆ ಕೀಟೊಂದು ಲವ್ ಇಟ್ಕೊಂಡಿದ್ದೀರಲ್ಲ, ಶಿವು ಅಂತ ಕರೆದ ತಕ್ಷಣ ಓಡ್ ಬಂದ್ಬಿಡ್ತೀನಿ ಅಂತನಾ? ಹಾಂ, ಅಲ್ಲ ನೀವು ಈ ಪಾರ್ಟಿ ಲವ್ ತೋರಿಸೋದು ನೋಡಿದ್ರೆ ಹೊಸಿ ಭಯ ಆಯ್ತೈತೆ. ಏನು ವಿಷಯ ಅಂತ ಹೇಳ್ಬಿಡ್ರಣ. ಅಯ್ಯೋ ಮಾವ, ಇವರೆಲ್ಲ ಎಷ್ಟು ಪ್ರೀತಿ ಕೊಡ್ತಿದ್ರೆ ನೀನು ಭಯ ಅಂತಿದ್ಯಲ್ಲ. ಹಂಗೆ ಹೇಳವ. ಅಲ್ಲಿ ಕಣಪ್ಪ, ನೀನು ಎಲೆಕ್ಷನ್ ನಿಂತ್ಕತ್ಯ ಅಂತ ಕೇಳಿ ನಮಗೆಲ್ಲ ಹಾಲು ಕುಡ್ದೋಷ್ಟು ಸಂತೋಷ ಆಗೈತೆ. ನಾವು ಇಷ್ಟು ವರ್ಷ ಎಷ್ಟು ಎಲೆಕ್ಷನ್ ನೋಡಿಲ್ಲ ಶಿವು. ಪ್ರತಿ 5 ದಿವಸಕ್ಕೊಂದಪ್ಪ ಯಾವನೋ ಬರ್ತಾನೆ, ಓಟ್ ಕಿತ್ಕೊಂಡು ಹೋಗ್ತಾನೆ. ಅದು ಊರಿನ ದಾರಿನ ವಾಪಸ್ ನೋಡಿದವರೇ ಇಲ್ಲ. ಆದರೆ ನೀನು ಬೇರೆನೇ ಕಣಪ್ಪ. ಜನಗಳು ಕರೆದು ದ್ಯಾವ್ರು ಅಂತ ಭಾಷಣ ಮಾಡಿದವನಲ್ಲ, ದ್ಯಾವ್ರನ್ನೇ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೋನ್ ಕಣಪ್ಪ. ನೀವು ಇಷ್ಟೊಂದೆಲ್ಲ ಹೊಗಳ್ತಾ ಇದ್ದೀರಾ ಅಂದರೆ ನನಗೆ ತಲೆ ಗಿರ ಅಂತ ತಿರುಗ್ತದೆ. ಇಷ್ಟು ದಿನ ಊರು ತಿರುಗಿದ್ ಸಾಕು, ಇನ್ಮೇಲೆ ತಲೆ ತಿರುಗಿಸುವಂತೆ ಬಿಡು. ಹಂಗೆ ಹೇಳವ. ಮತ್ತೆ ನಮ್ಮ ಶಿವುಗೆ ಈ ಊರಿನಲ್ಲಿ ಭಾರಿ ಬೆಲೆ ಐತೆ ಕಣವ. ಊರ್ನಾಗೆ, ಕೇರಿನಾಗೆ, ಸುತ್ತಮುತ್ತೂರ್ನಾಗೆ ಎಲ್ಲ ಕಡೆ ಬೆಲೆ ಐತೆ. ಆದರೆ ಮನೆನಾಗೆ ಭಯ ಐತೆ ಕಣ. ಹೆಂಡ್ರ ಭಯ ನನ್ನ ಕಣ್ಣಾಗೆ ಎದುರಿಸ್ತೋ ಕಣ. ಹೆಂಡ್ರು ಬಿಗಿಯಾಗಿದ್ರೇನೆ ಗಂಡಸು ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಅಲ್ವೇನೆ ಶಾರು? ನೋಡ್ ಶಿವು, ನೀನ್ ಗೆಲ್ಬೇಕು, ಗೆದ್ದೇ ಗೆಲ್ತ್ಯ. ನಮ್ಮೆಲ್ಲರೂ ಓಟು ನಿನ್ಗೆಯ. ಎಲ್ರು ನಾಯಕ ಅನ್ಸ್ಕೊಳ್ತಾರೆ. ಜನ ನಾಯಕ ಅನ್ಸ್ಕೋಬೇಕಾದ್ರೆ ಮೀಟ್ರು ಬೇಕು ಶಿವು, ಮೀಟ್ರು. ಅಯ್ಯೋ ಹಂಗಲ್ಲಣ. ನೀನೇನು ಮಾತಾಡ್ಬೇಡಪ್ಪ. ನೀನು ದೇವಿ ಪುತ್ರ, ನಮ್ಗೆಲ್ಲ ನಾಯಕ, ನಾವೆಲ್ಲ ನಿನ್ ಜೊತೆ ಇರ್ತೀವಿ ಅಂತ ಹೇಳೋದಕ್ಕೆ ಬಂದು. ನಾವೆಲ್ಲ ನಿನ್ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ನಿನ್ ಜೊತೆ ನೀನ್ ಹೆಂಡತಿ ಪಾರು ಇದ್ದಾರೆ. ನೀನು ಬರೇ ತಪಸ್ ಮಾಡ್ಕೊಂಡು ಕೂತಿರೋ ಶಿವ, ಆದ್ರೆ ನೀನ್ ಹೆಂಡ್ರು ಊರೆಲ್ಲ ಸುತ್ತಾಡ್ಕೊಂಬರೋ ಮಾರಿ ಇವಳು. ಮಾರಿಗುಡಿ ಮಾಕಾಳಿನೇ ನೀನ್ ಹೆಂಡ್ರು. ಅವಳು ನಿನ್ ಜೊತೆಗಿದ್ದಾಳೆ ಅಂದ್ರೆ ನಿನ್ ಜಯನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಆಯ್ತೇನ್ರಪ್ಪ, ಇನ್ನೇನಿದ್ರು ಎಲೆಕ್ಷನ್ ಕೌಂಟರ್ ನೋಡ್ಕೊಳ್ಳೋ. ಬನ್ನಿ, ನಮಸ್ಕಾರ. ಬರ್ತೀನಿ ಶಿವ, ಬರ್ತೀನಿ ಕಣವ. ಏನು ಪಾರೋ ಎಲ್ಲ ಹಿಂಗೆ ಹೇಳ್ಬಿಟ್ಟು ಹೋಯ್ತವ್ರಲ್ಲ. ನೀನು ಹಿಂಗೆ ನೆಗೆಟಿವ್ ಆಗಿ ಮಾತಾಡ್ತಿರೋ, ಅಡುಗೆ ಮನೆಯಲ್ಲಿ ರಸೌಟು ಟೊಂಕಾಗುತ್ತಷ್ಟೆ. ಅಯ್ಯೋ ನಿಮ್ಗೆ ಅದೇನೆ ಹೊಡ್ಕತೈತಲ್ಲ. ಜನ ಎಲ್ಲ ನನ್ನ ಕಡೆ ತಿರುಗ್ಬಿಟ್ರೆ ನಮ್ಮ ಮಾವನ್ ಗೆಲ್ಸೋರು ಯಾರಪ್ಪ? ಮಕ್ಕಳವ ನೀನೇ ನೋಡ್ಕೋಬೇಕು. ಎಲ್ಲೋ ಛತ್ರಿ, ಇವನಿನ್ನೂ ಬರಲೇ ಇಲ್ಲ. ಧೋನಿ ನಾಮಿನೇಷನ್ ವಾಪಸ್ ತಗೊಳಕ್ಕೆ ಓಸಿ ಒತ್ತಾಯ್ತದೆ. ಅಷ್ಟಕ್ಕೂ ಶಿವು ಏನು ಓದಿರೋಣ? ಇಲ್ಲ, ಅಲ್ಲೇ ಬೆಟ್ಟಾಕು ಇಲ್ಲೇ ಬೆಟ್ಟಾಕು ಅಂತ ಓಸಿ ಟೈಮ್ ಆಯ್ತದೆ. ನೀವು ಆರಾಮಾಗಿರಿ. ಮಾಡಕ್ಕೇನಿಲ್ಲ, ಕೇರಕ್ಕೆ ಬರ ಇಲ್ಲ ಅಂದಂಗೆ
ಇಷ್ಟು ಚೆನ್ನಾಗಿ ಗಾಳಿ ಬೀಸಿದೆ, ಊರು ಮುಂದೆ ನಿಂತಿದ್ದೀವಿ, ನೀನೇನು ತಲೆ ಮೇಲೆ ಬಿಸ್ಕೊಂಡು? ಹಂಗಲ್ಲ ದಣಿ, ನೆತ್ತಿ ಮ್ಯಾಗೆ ಸೂರ್ಯ ಬೀಳ್ತಾವನೆ, ಅದಕ್ಕೆ ಹೊಸಿ ತಣ್ಣಗಿರಲಿ ಅಂತ. ಆ ಶಿವು ನಾಮಪತ್ರ ವಾಪಸ್ ತಗೊಂಡು ನನ್ನ ಮುಂದೆ ಬಂದು ನಿಂತು, ಮಾವಾ ನಾಮಪತ್ರ ವಾಪಸ್ ತಗೊಂಡೆ ಅಂತ ಹೇಳಿದ್ರೆ ನನ್ನ ನೆತ್ತಿ ಮನಸ್ಸು ಎಲ್ಲ ತಣ್ಣಗಾಗುತ್ತೆ. ಇಲ್ಲ ಅಂತ ಹೆಂಗಂತೀರ ದಣಿ? ಇಲ್ಲಿ ಗಂಟ ನೀವು ಹೇಳಿರೋ ಮಾತನ್ನ ಒಂದು ಕಿತಾನೂ ತಪ್ಪದೋನಲ್ಲ ಶಿವು. ನೀವು ಒಂದು ಕಿತ ಗೆರೆ ಹಾಕ್ಬಿಟ್ರೆ 7 ಅಡಿ ಸರ್ಪ ಬಂದು ನಿಂತ್ಕೊಂಡ್ರು, ಆ ಸರ್ಪಕ್ಕೆ ಕೈ ಮುಗಿತಾನೆ ಹೊರ್ತು ಆ ಗೆರೆ ದಾಟಕ್ಕಿಲ್ಲ. ಹಂಗಿರ್ಬೇಕಾದ್ರೆ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಿ? ಅಲ್ವಾ? ನೀನು ಹೇಳೋದು ನಿಜಾನೇ ಕಣೋ ಛತ್ರಿ. ಆದರೂ ಆ ಪಾರ್ವತಿ ಮೇಲೆ ನನಗೆ ಅನುಮಾನ ಕಣು. ಮುತ್ತಿ ಉಂಡು ಬಾಯಲ್ಲ, ಎತ್ತಿನ ಮೇಲೆ ಕೂತ ಅಂಡಲ್ಲ ಅನ್ನೋ ಹಾಗೆ ಆ ಪಾರ್ವತಿ ಯಾವಾಗ ಏನು ಮಾಡ್ತಾಳೋ ಅನ್ನೋ ಭಯ ಕಾಡ್ತಾನೇ ಇರುತ್ತೆ. ಪಾರ್ವತಿ ನನ್ನ ಮಗಳಾಗಿದ್ರು ನನ್ನ ಮಗಳಲ್ಲ, ನನ್ನ ಶತ್ರುವಾಗಿ ಕನಸಲ್ಲೂ ಕಾಡ್ತಾಳೆ ಕಣೋ. ಅವಳ ಮಾತು ಕೇಳಿಕೊಂಡು ಈ ಶಿವು ಎಲ್ಲಿ ನನಗೆ ಉಲ್ಟಾ ಹೊಡಿತಾನೋ ಅನ್ನೋ ಭಯ ಕಾಡ್ತಾ ಇದೆ ಕಣೋ. ದಣಿ, ಅದು ನೀವು ಹಾಕೋ ಬಿಸ್ಕೆಟ್ಗೆ ಕಾಯ್ಕೊಂಡ್ರ ನಾಯಿ. ನೀವು ಬಾಲಲ್ಲಾಡ್ಸಂದ್ರೆ ಅಲ್ಲಾಡಿಸಿದೆ, ಭೂಮಿ ಬಗಿ ಅಂದ್ರೂ ಬಗೀತದೆ ಅಂತ ನಾಯಿನ ಇಟ್ಕೊಂಡು ನೀವು ಯಾಕೆ ಯೋಚನೆ ಮಾಡ್ತಿದ್ದೀರ ದಣಿ? ಅಲ್ವಾ? ಈಗ ಶಿವು ಬರ್ತಾನೆ, ಮುಖ ಸಪ್ಪಗೆ ಹಾಕೊಂಡು ಬರ್ತಾನೆ, ಜೊತೆಯಲ್ಲಿ ಪಾರ್ವತಿನೂ ಬರ್ತಾಳೆ. ಅವಮಾನದಿಂದ ಅವಳಿಗೆ ನನಗೆ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ. ಅಪ್ಪ, ನನ್ನ ಗಂಡನ್ನ ಇಟ್ಕೊಂಡು ಎಂತೆಂಥ ನಾಟಕ ಆಡ್ಬಿಟ್ಟೆ, ಬಿಟ್ಬಿಡಪ್ಪ ಅವನ್ನ ಅಂತ ಬೇಡ್ಕೋತಾಳೆ. ಆಗ ಹೇಳ್ತೀನಿ, ಪಾರ್ವತಿ, ಈ ನಿಮ್ಮಪ್ಪ ವೀರಭದ್ರ ಎಲೆ ಕೋಸಿದ್ದಂಗೆ ನೀನು ಎಷ್ಟೇ ಪದರ ಬಿಚ್ಚಿದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತದೆ, ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅವಳು ಅವಮಾನದಿಂದ ನನ್ನ ಕಾಲು ಹಿಡಿಬೇಕು. ಹಂಗೆ ಮಾಡ್ತೀನಿ. ಆಗ ನಾನು ದೊಡ್ಡ ಲೋಟದಲ್ಲಿ ಪಾಯಸ ಕುಡಿತೀನಿ ನೋಡಿ. ಇಲ್ಲ ಬಂದ್ರೆ ಇಲ್ಲಿ ಏನಿಲ್ಲ. ಅಲ್ಲ, ಇಲ್ಲಿ ಏನಿದೆ ಅಂತ ನೀವೆಲ್ಲ ಬಂದಿದ್ದೀರಾ ಹುಡ್ಕೋದಕ್ಕೆ? ನೋಡಿದ್ಮೇಲೆ ಗೊತ್ತಾಯ್ತದಲ್ಲಕ್ಕ, ನೀವ್ಯಾಕೆ ಚಿಂತೆ ಮಾಡ್ತೀರಾ?